Hello, good morning. Hi, good morning. ವೆರಿ ಗುಡ್ ಮಾರ್ನಿಂಗ್ ಅನವರಿಗೆ ಬಿಡಾಗಿ ನೋಡ್ರಿ ಬೆಳಗ್ಗೆ ಎದ್ದು ಕುತ್ಕೊಂಡ್ಬಿಟ್ಟಿವಿ. ಅದಕ್ಕೆ ಕಾರಣ ನಾನು ಕಸ ಮುಸ್ರು ಮಾಡ್ಸಲ್ಲ ಅದೇ ಸಮೋಸ್ರಿ. ಹೌದು. ಹ್ಞೂ ಕಸ ಬಳದ್ ಬಂಡೆ ವರ್ಷ ನಾ ವರ್ಷ ಮೇಲೆ ಹ್ಞೂ ಇವತ್ತೇನ್ರಿ ನನಗಷ್ಟ ಅಲ್ಲ ನಾನೇ ಮಾಡೋ ಡೈಲಿ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಹೇಳಿ ಎಲ್ಲ ಪ್ರೇಕ್ಷಕರಿಗೆ. ಪ್ರೇಕ್ಷಕರಿಗೆ ಹೇಳ್ತೀನಿ. ನಮಗೆಲ್ಲ ಗೊತ್ತಾಗೋಯ್ತು. ವರ್ಕ್ ಐತಿ ಚಾವಣ್ಣ ಚಾ ಮಾಡ್ಬೇಕು ಇದು ಅಂದ 5 ಗಂಟೆ ದರ್ಶನ ಅನ್ನಬೇಕು ಇನ್ನ ಮಾಡೋದು ಮಾಡ್ತೀನಿ ತಡಿ. ಮಾಡು ಹಂಗ ನಾನು ಹಂಗ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಬೆಳಗ್ಗೆ ಎದ್ದು ಟೀ ಕುಡಿದೆ. ಅದು ಬೆಳಗ್ಗೆ ಮೊಪ್ಪು ಸೇರಿಬಿಟ್ಟಿತ್ತು. ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದೆ. ಎದ್ದ ತಕ್ಷಣ ಆಮೇಲೆ ಸ್ನಾನ ಗಿನ ಎಲ್ಲ ಮಾಡ್ಕೊಂಡು ಟಿಫನ್ ಮಾಡಿದೆ. ಚಿತ್ರಾನ್ನ ಮಾಡಿದೆ ನೋಡ್ರಿ. ಇವತ್ತು ಟಿಫನ್ನು ಸೂಪರಾಗಿತ್ತು. ನನಗೆ ಚಿತ್ರಾನ್ನ ಅಂತಂದರೆ ಪರ್ಸ್ನಲಿ ಫೇವ್ರೆಟ್. ಚಿತ್ರಾನ್ನ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಎಲ್ರಿಗೂ ಇಷ್ಟ ಆಗುತ್ತೆ. ಅದರಲ್ಲೂ ನನಗೆ ಚಿತ್ರಾನ್ನ ಮೊಸರನ್ನ ಅಂದರೆ ಫೇವ್ರೇಟ್. ನಂಗೆ ತುಂಬಾ ಇಷ್ಟ. ನರ್ಸನು ಕೂಡ ತುಂಬ ಇಷ್ಟಪಡ್ತೀನಿ ನನ್ನ ಚಿತ್ರಾನ್ನ. ಅವನು ಏನು ಇಲ್ಲ ಅಂದ್ರೂ ಚಿತ್ರಾನ್ನ ಇದ್ದ ಅಂತಂದರೆ ಊಟ ಮಾಡಿಬಿಡ್ತಾನೆ. ಹಂಗೆ ಅವನು ಅನ್ನ ಸಾರು ಚಿತ್ರಾನ್ನ ಏನು ಕೊಟ್ಟರು ತಿನ್ನಲ್ಲ. ಬೇರೆ ಏನಿದ್ರೂ ಅವ್ನಿಗೆ ಇಷ್ಟನೇ ಆಗಲ್ಲ. ಚಿತ್ರಾನ್ನ ಯಾವ ಹೋಟೆಲ್ಗೂ ಸಿಗಂಗಿಲ್ಲ, ಅದಕ್ಕಿಂತ ಟಾಪ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಎಲ್ಲ ಹೋಟೆಲ್ ವೇಸ್ಟ್. ಥ್ಯಾಂಕ್ ಯು ಸೊ ಮಚ್. ಎಲ್ಲ ಹೋಟೆಲ್ ವೇಸ್ಟ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಎಸ್, ಆಮೇಲೆ ಮಧ್ಯಾಹ್ನದ ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡೆ. ಮಸಾಲ ರೆಡಿ ಮಾಡಾಕತ್ತೀನಿ. ಯಾವ ಅಡುಗೆ ಅಂತಂದ್ರೆ ಇಲ್ಲಿ ಕಾಣಕತ್ತೈತೆ ನೋಡ್ರಿ, ದೊಡ್ಡ ಮೆಣಸಿನ್ಕಾಯಿ, ಡಮ್ಮ ಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ, ಡಬ್ಬ ಮೆಣಸಿನ್ಕಾಯಿ, ನೀವೇನಂತೀರಿ? ಡೊಣ್ ಮೆಣಸಿನ್ಕಾಯಿ ಮಾಡ್ಬೇಕಂತೇಳಿ ಮಸಾಲ ರುಬ್ಬಿನಿ. ಇಲ್ಲಿ ಮೆಣಸಿನ್ಕಾಯಿ, ಡೊಣ್ ಮೆಣಸಿನ್ಕಾಯಿ ಅದಾವು. ಡಬ್ಬ ಮೆಣಸಿನ್ಕಾಯಿ ಕೂಡ ಅಂತಾರೆ, ನೀವೇನಂತೀರಿ ಕಮೆಂಟ್ ಮಾಡಿರಿ. ಸೊ ಮಾಡೋಣ ಬರ್ರಿ. ಡೊಣ್ ಮೆಣಸಿನ್ಕಾಯಿ ಆ್ಯಕ್ಚುಲಿ ಮಸಾಲ ಇಷ್ಟು ಗಂಧ ಪೇಸ್ಟ್ ಆದಂಗೆ ಆಗ್ಬಿಡತ್ತೆ. ಹಿಂಗೆ ಆಗ್ಬಿಡ್ದಾಗ ಜೋರಿ ಆಗ್ಬೇಕಾಯ್ತು ಮಸಾಲ. ಪೂರ್ತಿ ಸಣ್ಣ ಆಗ್ಬಿಡತ್ತೆ. ನಡೀತೈತೆ, ಏನಾಗಲ್ಲ. ಬಟ್ ಜುರಿ ಆದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ. ಸೊ ಮಾಡೋಣ ಬರ್ರಿ. ಇದ್ರಾಗ ಇವಾಗ ತುಂಬಬೇಕು. ಇವಾಗ ಕಟ್ ಮಾಡಿ ಇಟ್ಟಿನಲ್ಲ, ತುಂಬಿ ಒಗ್ಗರಣೆಗೆ ಹಾಕಿ ಪಲ್ಯ ಮಾಡೋದೆ. ಮತ್ತೇನೈತ್ರಿ, ಅಷ್ಟೊತ್ತಿಗೆಲ್ಲ ಸಾಯಂಕಾಲ ಆಯ್ತು. ಮಧ್ಯಾಹ್ನ ಊಟ ಮುಗಿಸಿದ್ವಲ್ಲ, ಸಾಯಂಕಾಲ ಆಯ್ತು. ಮತ್ತೇನೈತಿ, ಕಸ ಮುಸ್ರಿ ಮತ್ತು ಚಲೋ ಆಯ್ತು ಪಹಳೆ. ಮನೆಯಾಗಿದ್ರಂತರೂ ಇದೇ ನೋಡ್ರಿ, ಬರೀ ಕಸ ಅನ್ನು ಮುಸ್ರಿ ತಿಕ್ಕು, ಅಡುಗೆ ಮಾಡು, ಇದಾಗುತ್ತೆ. ಬರೀ ಒಳ ರೊಟೀನು. ಬ್ಯಾರೆ ಏನಾರ ಮಾಡ್ಬೇಕಂದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಂಗಿಲ್ಲ. ಒಬ್ಬೊಬ್ರು ಅಂತಿರ್ತಾರೆ, ಮನೆಗಿರ್ತಿ 24 ತಾಸು ಏನು ಮಾಡ್ತೈತಿ ಅಂತಿರ್ತಾರೆ. ಆದ್ರೆ ನೋಡಿದ್ರೆ ಮನ್ಯಾಗ ಕೆಲಸನಾಗ ಮುಗಿಯಂಗಿಲ್ಲ. ಒಂದಾಗತ್ತೆ ರೆಡಿ ಸ್ಟಡಿ ಅಂತೇಳಿ ಕ್ಯೂ ಒಳಗೆ ನಿಂತ್ಬಿಟ್ಟಿರ್ತಾವೆ. ಹೊರಗನ ಹೋಗಿ ಮಾಡಿದ್ರೆ ಕೆಲಸ ಸಂಬಳಾರ ಕೊಡ್ತಾರೆ. ಆದ್ರೆ ಮನೆಗಿಂದ ಕೆಲಸ ಯಪ್ಪ ಎಷ್ಟು ಮಾಡಿದ್ರೂ ಮುಗಿಯಂಗಿಲ್ಲ, ಸಂಬಳನೂ ಸಿಗಂಗಿಲ್ಲ.
ಸೊ ಹಿಂಗಾಗುತ್ತೆ ನೋಡ್ರಿ. ಅದಕ್ಕೆ ಮನೆಗೆ ಯಾರು ಪಾಪ ಇರ್ತಾರಲ್ಲ ಹೆಣ್ಮಕ್ಳು, ಅವ್ರಿಗೆ ಬೈಯೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅವರು ಸುಮ್ಮನೆ ಕುಂತಿರಂಗಿಲ್ಲ, ಒಂದು ಕೆಲಸ ಮಾಡ್ಕೊಂತಾನೆ ಇರ್ತಾರೆ. ಅವ್ರು ಹಂಗೆ ಮಾಡ್ತಾರಂತೇಳಿ ಮನೆ ಅಷ್ಟು ನೀಟ್ ಇರ್ತೈತಿ, ಹೊಟ್ಟೆ ತುಂಬ ಊಟ ನಿಮಗೆ ಸಿಗೋದಿರ್ತೈತಿ. ಸೊ ಇದಾಗಿತ್ತು ನೋಡ್ರಿ ಇವತ್ತಿಂದ ವ್ಲಾಗ್. ಮತ್ತು ನೆಕ್ಸ್ಟ್ ವ್ಲಾಗ್ಗಳಾಗ ಮೀಟ್ ಆಗೋಣ ಅಂತ. ಸೊ ಅಲ್ಲಿವರೆಗೂ ನನ್ನ ಚೇತನ ಟಾಕ್ಸ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಹಾಗೆ ಇನ್ಸ್ಟಾಗ್ರಾಮ್ ಐಡಿನೂ ಚೇತನ ಟಾಕ್ಸ್ ಅಂತ ಐತ್ರಿ. ಸೊ ಮತ್ತೆ ಸಿಗೋಣ. ಓಕೆನಾ, ಬರ್ತೀನಿ, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.